ಹಾಯ್ ಹಲೋ, ಇವತ್ತು ನಾವು ಕಿಟ್ಟಿಯನ್ನ ಎಲ್ಲ ಆಚರಿಸಿದ್ವಿ ಮತ್ತೆ ಅಲ್ಲಿಂದ ಎಲ್ಲೆಲ್ಲಿ ಹೋಗಿದ್ವಿ ಅಂತ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ತುಂಬಾನೇ ಸಖತ್ ಮಜಾ ಮಾಡಿದ್ವಿ. ಬನ್ನಿ ನೋಡೋಣ ಹೇಗೆಲ್ಲ ಮಜಾ ಮಾಡಿದ್ವಿ ಅಂತ. ಈ ಸರಿ ರಾಯನ್ಬೋ ಥೀಮ್ ಸೊ ಹಾಗಾಗಿ ಥೀಮ್ಸ್ ಮತ್ತೆ ಟಾಪ್ ಅನ್ನ ಹೇಳಿದ್ವಿ. ಸೊ ಈ ಸರಿ ಕಿಟಿ ನಂದಾಗಿದ್ರಿಂದ ನಾನು ಫ್ರೆಂಡ್ಸ್ಗೆಲ್ಲ ಒಂದು ಕ್ಯೂಟ್ ಆಗಿರೋ ಗಿಫ್ಟ್ ಅನ್ನ ಮಾಡಿದೆ. ಈ ರೀತಿಯಾಗಿ ರೋಸ್ ಕ್ಲಿಪ್ ಅನ್ನ ಮಾಡಿದೆ. ನಂಗೆ ಈ ರೀತಿಯಾಗಿ ಕ್ರಾಫ್ಟ್ ಮಾಡೋದೆಲ್ಲ ತುಂಬಾ ಇಂಟ್ರೆಸ್ಟ್. ಸೊ ಹಾಗಾಗಿ ಏನಾದ್ರೂ ಒಂದು ನನ್ನ ಕೈಯಾರೆ ಮಾಡೋಣ ಅಂತ ಕ್ಯೂಟ್ ಆಗಿರುವಂತಹ ಒಂದು ಕ್ಲಿಪ್ ಅನ್ನ ಮಾಡ್ಕೊಟ್ಟೆ. ಸೊ ನೋಡ್ತಾ ಇರ್ಬೋದು, ಕ್ಲಿಪ್ ಇಷ್ಟ ಆಯ್ತಾ? ಸೊ ಈ ಕ್ಲಿಪ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ. ನಂತರ ಗಿಫ್ಟ್ ಕೊಡೋದಕ್ಕೂ ಸಹ ಈ ರೀತಿಯಾಗಿ ಹೋಮ್ ಮೇಡ್ ಕಾರ್ಡ್ ಅನ್ನ ಮಾಡ್ಕೊಂಡೆ. ಈ ಸರಿ ಕಿಟ್ಟಿ ರೈನ್ಬೋ ಥೀಮ್ ಆಗಿರೋದ್ರಿಂದ ಎಲ್ಲರೂ ಸಹ ಒಂದೊಂದು ಕಲರ್ ನಲ್ಲಿ ಟಾಪ್ ಅನ್ನ ಹಾಕೋಬೇಕಾಗಿತ್ತು. ನನ್ಗೆ ಗ್ರೀನ್ ಕಲರ್ ಬಂದಿತ್ತು. ಸೊ ಈ ಸರಿ ನಾವು ಮಾಡ್ತಿರೋಂಥದ್ದು ಬಂದು ರೋಟಿ ಚಾಪ್ಟರ್ ಅಂತ ಒಂದು ಹೋಟ್ಲಲ್ಲಿ ಮಾಡ್ತಾ ಇದೀವಿ. ನೋಡ್ತಾ ಇರ್ಬೋದು, ಇದೆ ಆ ಹೋಟೆಲ್. ಬನ್ನಿ ಒಳಗಡೆ ಎಂಟ್ರಿ ಕೊಡೋಣ, ಯಾವ ರೀತಿಯಾಗಿದೆ ಏನು ಅಂತ ತೋರಿಸ್ಕೊಡ್ತೀನಿ. ಇದಿರೋದು ರಾಜಾಜಿನಗರದಲ್ಲಿ. ನೋಡಿ, ಈಗ ನಾವು ಮೇಲೆ ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣ ಯಾವ ರೀತಿಯಾಗಿದೆ ನೀವು ಅಂತ ತೋರಿಸ್ತಾ ಇದೀನಿ. ಇಲ್ಲಿ ನೀವು ಬರ್ತ್ಡೇ ಸೆಲೆಬ್ರೇಷನ್ ಸಹ ಮಾಡ್ಕೋಬಹುದು. ಪ್ಲೇಸು ಚಿಕ್ಕದಾಗಿದ್ರು ಸಹ ಒಳಗಡೆ ತುಂಬಾನೇ ಚೆನ್ನಾಗಿತ್ತು ಮತ್ತೆ ತುಂಬಾ ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಅಷ್ಟು ಚಿಕ್ಕ ಜಾಗದಲ್ಲಿ ಎಷ್ಟು ಚೆನ್ನಾಗಿ ಗ್ರೀನರಿನೆಲ್ಲ ಸೆಟ್ ಮಾಡಿದ್ದಾರೆ ಅಂತ. ಮತ್ತೆ ನಿಮ್ಗೆ ಹೊರಗಡೆ ಸಹ ಕಾಣಿಸುತ್ತೆ, ಓಪನ್ ಆಗಿದೆ. ಮೊದಲೇ ಹೇಳಿದಾಗೆ ಸೆಲೆಬ್ರೇಷನ್ ಸಹ ಮಾಡ್ಕೋಬಹುದು. ನೀವು ಮುಂಚಿತವಾಗಿ ಹೇಳಿದ್ರೆ ಇಲ್ಲಿ ಡೆಕೋರೇಷನ್ ಸಹ ಮಾಡ್ಕೊಡ್ತಾರೆ. ನೋಡಿದ್ರಲ್ಲ ಹೋಟೆಲ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಖಂಡಿತವಾಗಿ ಯಾರೆಲ್ಲ ಹೋಗಿಲ್ಲ ಒಮ್ಮೆ ಖಂಡಿತವಾಗಿ ವಿಸಿಟ್ ಮಾಡಿ, ಚೆನ್ನಾಗಿದೆ. ನಂತರ ನಾನು ನಮ್ಮ ಫ್ರೆಂಡ್ಸ್ಗೆಲ್ಲ ವೇಟ್ ಮಾಡ್ತಾ ಇದ್ದೆ. ಅವರು ಬರೋಷ್ಟರಲ್ಲಿ ನಾನು ಕೆಲವೊಂದೆಲ್ಲ ಬರೀಬೇಕಾಗಿತ್ತು, ಅದನ್ನ ಬರ್ಕೊಳ್ಳೋಣ ಅಂತ ಟೈಮ್ ವೇಸ್ಟ್ ಮಾಡಿದೆ. ಎಲ್ಲ ಬರ್ತಿಟ್ಟಾದ್ಮೇಲೆ ಇಲ್ಲಿ ಓಪನ್ ಸ್ಪೇಸ್ ಇದೆ ಅಂತ ಹೇಳಿದ್ನಲ್ಲ, ನೀಟಾಗಿ ನಿಮಗೆ ಈ ರೀತಿಯಾಗಿ ರೋಡ್ ಸೈಡ್ ಕಾಣಿಸುತ್ತೆ. ಸೊ ಇಲ್ಲಿ ಕುತ್ಕೊಂಡಾದ್ಮೇಲೆ ತೋರಿಸ್ತಾ ಇದೀನಿ ಯಾವ ರೀತಿಯಾಗಿದೆ ಅಂತ. ಫ್ರೆಂಡ್ಸ್ ಜೊತೆಗೆ ಒಂದ್ಸರಿ ಬರೋದಕ್ಕೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಈ ಪ್ಲೇಸು. ನಂದು ಕಿಟ್ಟಿ ಆಗಿದ್ದರಿಂದ ಸ್ವಲ್ಪ ನಾನು ಬೇಗನೆ ಹೋಗಿ ವೇಟ್ ಮಾಡ್ತಾ ಇದ್ದೆ ಫ್ರೆಂಡ್ಸ್ನ ವೆಲ್ಕಮ್ ಮಾಡೋಣ ಅಂತ. ಅದಾದ್ಮೇಲೆ ಒಬ್ಬೊಬ್ಬರೇ ಫ್ರೆಂಡ್ಸ್ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವರು ಅರ್ಪಿತಾ ಅಂತ, ಇವರಿಗೆ ರೆಡ್ ಕಲರ್ ಬಂದಿತ್ತು, ನನಗೆ ಗ್ರೀನ್ ಕಲರ್ ಬಂದಿತ್ತು. ಅದಾದ್ಮೇಲೆ ಇವರು ಕಲ್ಪನಾ ಅಂತ, ಇವರಿಗೆ ಆರೆಂಜ್ ಕಲರ್ ಬಂದಿತ್ತು. ನಂತರ ಇವರು ವರ್ಣಿತಾ ಅಂತ, ಇವಳಿಗೆ ಯೆಲ್ಲೋ ಕಲರ್ ಬಂದಿತ್ತು. ನಂತರ ಅನುಷಾಗೆ ಇಂಡಿಗೋ ಕಲರ್ ಬಂದಿತ್ತು. ಅದಾದ್ಮೇಲೆ ಅರ್ಷನ್ಗೆ ಬ್ಲೂ ಕಲರ್ ಬಂದಿತ್ತು. ಇನ್ನೊಬ್ರಿಗೆ ವೈಲೆಟ್ ಕಲರ್ ಬಂದಿತ್ತು, ಅವರು ಬರಕ್ಕಾಗಿರ್ಲಿಲ್ಲ. ಸೊ ಹಾಗಾಗಿ ಅವ್ರ ಮಗನ್ಗೆನೆ ವೈಲೆಟ್ ಕಲರ್ ಹಾಕೊಂಡು ಬಂದಿದ್ರು. ಸೊ ಹಾಗಾಗಿ ಎಲ್ಲ 7 ಕಲರ್ ಥೀಮೇ ಇರ್ಬೇಕು ಅಂತ. ಈಗ ನೆಕ್ಸ್ಟ್ ಕಿಟ್ಟಿ ಯಾರಿಗೆ ಅಂತ ಚೀಟಿನ ತೆಗಿತಾ ಇದೀವಿ. ನೆಕ್ಸ್ಟ್ ಕಿಟ್ಟಿ ಅರ್ಪಿತಾಗೆ ಬಂತು. ನಂತರ ನಾನು ತಗೊಂಡ್ ಬಂದಿದ್ದಂತಹ ಕ್ಲಿಪ್ ಅನ್ನ ಎಲ್ಲರಿಗೂ ಕೊಟ್ಟೆ. ಎಲ್ಲರೂ ಸಹ ತುಂಬಾನೇ ಇಷ್ಟಪಟ್ರು. ಎಲ್ಲಾರು ಹಾಕೊಂಡು ತೋರಿಸ್ತಾ ಇದ್ರು. ಅವ್ರ ಜೊತೆ ನಾನು ಸಹ ಹಾಕೊಂಡೆ. ಸೊ ಅದಾದ್ಮೇಲೆ ಗೇಮ್ಸ್ ಆಡ್ಸೋಣ ಅಂತ ಗೇಮ್ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದನ್ನ ಗೇಮ್ ಆಡಿಸ್ತಾ ಇದೀನಿ. ಈ ರೀತಿಯಾಗಿ ಒಂದು ಸ್ಟ್ರಾ ಇಂದ ಬ್ಲೋ ಮಾಡಿ ಗ್ಲಾಸ್ ಅನ್ನ ಇನ್ನೊಂದು ಗ್ಲಾಸ್ಗೆ ಜೋಡಿಸ್ಬೇಕಾಗುತ್ತೆ. ಆ ರೀತಿಯಾಗಿ ಯಾರು ಫಸ್ಟ್ ಈ ಗ್ಲಾಸ್ ಅನ್ನ ಜೋಡಿಸ್ತಾರೆ ಅವರು ವಿನ್ನರ್ ಅಂತ. ಈ ರೀತಿಯಾಗಿ ಬ್ಲೋ ಮಾಡಿ ಒಂದ್ ಗ್ಲಾಸ್ ಒಳಗಡೆ ಮತ್ತೊಂದು ಗ್ಲಾಸ್ ಹಾಕಿ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಬೇಕು.
ಇಲ್ಲಿ ಮೇನ್ ಟೆಕ್ನಿಕ್ ಅಂದ್ರೆ ನಾವು ಎಷ್ಟು ಚೆನ್ನಾಗಿ ಗ್ಲಾಸ್ ನಾವು ಉಸಿರಿಂದ ಎಳೆದು ಹಿಡ್ಕೊಂತೀವಿ ಆ ರೀತಿಯಾಗಿ. ಇದೇ ರೀತಿಯಾಗಿ ಎಲ್ಲರೂ ಸಹ ಗೇಮ್ಸ್ ಅನ್ನ ಆಡಿದ್ವಿ. ಇನ್ನು ನನ್ನ ಚಾನೆಲ್ ನಲ್ಲಿ ಸುಮಾರು ಲಾಗ್ಸ್ ಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ಅವುಗಳನ್ನು ಸಹ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಇದಲ್ಲದೆ ನನ್ನ ಚಾನೆಲ್ ನಲ್ಲಿ ಕುಕಿಂಗ್ ವಿಡಿಯೋಸ್ ಗಳನ್ನು ಸಹ ಹಾಕಿದ್ದೀನಿ. ತುಂಬಾ ವೆರೈಟಿ ಆದಂತಹ ಕುಕಿಂಗ್ ವಿಡಿಯೋಗಳನ್ನು ಸಹ ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸತಿ ನೋಡಿ ಇಷ್ಟ ಆದ್ರೆ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ. ಸೊ ಇನ್ನು ನಾವು ಸೆಲೆಬ್ರೇಟ್ ಮಾಡಿರುವಂತಹ ಹಳೆ ಕಿಟ್ಟಿ ವಿಡಿಯೋಸ್ ಗಳನ್ನ ನೋಡಿಲ್ಲ ಅಂದ್ರೆ ಖಂಡಿತವಾಗಿ ನೋಡಿ. ಅದರ ಲಿಂಕ್ ಗಳನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ನೋಡಿದ್ರೆ ತುಂಬಾನೇ ಎಂಜಾಯ್ ಮಾಡ್ತೀರಾ, ಇಷ್ಟ ಪಡ್ತೀರಾ ವಿಡಿಯೋಸ್ ಗಳನ್ನ. ನೀವು ಕೂಡ ಇದನ್ನ ಮನೆಯಲ್ಲಿ ಸಹ ಟ್ರೈ ಮಾಡ್ಬೋದು. ಈ ಗೇಮ್ ಅನ್ನ ಸಕ್ಕತ್ತಾಗಿತ್ತು. ಅದಾದ್ಮೇಲೆ ನಾನು ಸಹ ಒಮ್ಮೆ ಟ್ರೈ ಮಾಡಿದೆ ಈ ಗೇಮ್ ಅನ್ನ. ಸೊ ಇದು ಮೇನ್ ಗೇಮ್ ಆಗಿರುತ್ತೆ. ಇದರಲ್ಲಿ ಫಸ್ಟ್ ಸೆಕೆಂಡ್ ಪ್ರೈಸ್ ಅನ್ನ ಕೊಡ್ತೀವಿ. ಫಸ್ಟ್ ಪ್ರೈಸ್ ಕಲ್ಪನಾ ಬಂತು, ಸೆಕೆಂಡ್ ಪ್ರೈಸ್ ವರ್ಣಿತಾ ಬಂತು. ನೆಕ್ಸ್ಟ್ ನಾನು ಲಕ್ಕಿ ಕ್ವೀನ್ ಗೇಮ್ ಅನ್ನ ಆಡಿಸ್ತಾ ಇದ್ವಿ. ಸೊ ಈ ರೀತಿಯಾಗಿ ರೈನ್ಬೋ ಥೀಮ್ ಆಗಿರೋದ್ರಿಂದ ಸೊ ನಾನು ರೈನ್ಬೋ ಥೀಮ್ ಅಲ್ಲಿ ವಿಬ್ಗಯರ್ ಅಂತ ಬರ್ಕೊಂಡು ಹೋಗಿದ್ದೆ. ಆ ಶೀಟ್ ಅಲ್ಲಿ ಸಹ ವಿಬ್ಗಯರ್ ಅಂತ ಲೆಟರ್ಸ್ ಅನ್ನ ಬರ್ದಿದೆ. ಯಾರು ಲೆಟರ್ಸ್ ಅನ್ನ ಕರೆಕ್ಟ್ ಆದ ವರ್ಡ್ ಗೆ ಜಾಯಿನ್ ಮಾಡ್ತಾರೆ ಅವರು ವಿನ್ನರ್ ಅಂತ. ಸೊ ಆ ಚೀಟ್ ಗಳನ್ನ ಕರೆಕ್ಟ್ ಆಗಿರುವಂತ ಲೆಟರ್ ಮೇಲೆ ಇಡಬೇಕು. ಇದು ಪ್ಯೂರ್ಲಿ ಲಕ್ಕಿ ಆಗಿರುತ್ತೆ. ಯಾರು ಆ ರೀತಿಯಾಗಿ ಚೀಟ್ ಅನ್ನ ಒಂದು ಲೆಟರ್ ಮೇಲೆ ಇಡ್ತಾರೆ ಅವರು ವಿನ್ನರ್ ಅಂತ. ಎಷ್ಟು ಲೆಟರ್ ಅನ್ನ ಅವರು ಕ್ಲೀನ್ ಆಗಿ ಮ್ಯಾಚ್ ಮಾಡ್ತಾರೆ ಅವರು ಈ ಲಕ್ಕಿ ಗೇಮ್ ವಿನ್ನರ್ ಅಂತ. ಇದು ತುಂಬಾ ಈಸಿ ಆಗಿತ್ತು ಮತ್ತೆ ಪ್ಯೂರ್ ಲಕ್ಕಿ ಆಗಿರೋದ್ರಿಂದ ಸೊ ಈ ರೀತಿಯಾಗಿ ಸಿಂಪಲ್ ಆಗಿರೋ ಒಂದು ಗೇಮ್ ಅನ್ನ ಆರ್ಗನೈಸ್ ಮಾಡಿದೆ. ಇದರಲ್ಲಿ ಒಬ್ಬೊಬ್ರಿಗೆ 0 ಬರುತ್ತೆ, ಒಬ್ಬರಿಗೆ 1 ಮ್ಯಾಚ್ ಆಗುತ್ತೆ, ಒಬ್ಬರಿಗೆ 2 ಮ್ಯಾಚ್ ಆಗುತ್ತೆ. ಆ ರೀತಿಯಾಗಿ ಎಷ್ಟು ಮ್ಯಾಚ್ ಆಗುತ್ತೋ ಅಷ್ಟರ ಮೇಲೆ ವಿನ್ನರ್ ಅಂತ ಐಡೆಂಟಿಫಿಕೇಶನ್ ಮಾಡೋದು. ಸೊ ಇದ್ರಲ್ಲೂ ಸಹ ಮತ್ತೊಮ್ಮೆ ಕಲ್ಪನಾನೇ ವಿನ್ ಆದ್ರು. ಸೊ ಲಕ್ಕಿ ಕ್ವೀನ್ ಸಹ ಕಲ್ಪನಾನೇ ಆದ್ರು. ಈ ಗೇಮ್ ಎಲ್ಲ ಆದ್ಮೇಲೆ ಪ್ರೈಸಸ್ ಬಂದಿರೋರಿಗೆಲ್ಲ ಪ್ರೈಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿದೆ. ಸೊ ಇವರಿಗೆ ಕಲ್ಪನಾ, ಇವ್ರಿಗೆ 2 ಪ್ರೈಸ್ ಬಂತು. ಅದಾದ್ಮೇಲೆ ಕೆಲವೊಂದು ಫೋಟೋಗಳನ್ನ ತೆಗೆದುಕೊಂಡ್ವಿ. ನಂತರ ಇದಾದ್ಮೇಲೆ ಇವ್ರಿಗೆ ಸೆಕೆಂಡ್ ಪ್ರೈಸ್ ಬಂದಿತ್ತು ವರ್ಣಿತಾಗೆ. ಸೊ ಇವ್ರಿಗೂ ಸಹ ಪ್ರೈಸ್ ಅನ್ನ ಕೊಟ್ಟು ನಂತರ ಫುಡ್ ಅನ್ನ ಆರ್ಡರ್ ಮಾಡಿದ್ವಿ. ನಾವು ಇಲ್ಲಿ ಮಶ್ರೂಮ್ ಕಬಾಬು, ಬೇಬಿಕಾರ್ನ್ ಮಂಚೂರಿ ಮತ್ತೆ ಪನ್ನೀರ್ ಟಿಕ್ಕಾ ಈ ರೀತಿಯಾಗಿ ಆರ್ಡರ್ ಮಾಡಿದ್ವಿ. ಅದಾದ್ಮೇಲೆ ರೋಟಿನ ಆರ್ಡರ್ ಮಾಡಿ ಗ್ರೇವಿಯನ್ನ ಆರ್ಡರ್ ಮಾಡಿದ್ವಿ. ಫುಡ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಟೇಸ್ಟ್ ಮಾತ್ರ ಎಲ್ಲರಿಗೂ ಇಷ್ಟ ಆಯ್ತು. ಅದಾದ್ಮೇಲೆ ಸಿಜ್ವಾನ್ ರೈಸ್ ಅನ್ನ ಹೇಳಿ ಫುಲ್ ಆಯ್ತು ಊಟ. ನಂತರ ಕೆಲವೊಂದು ಫೋಟೋಗಳನ್ನೆಲ್ಲ ತೆಗೆಸ್ಕೊಂಡ್ವಿ. ಸೊ ನೋಡ್ತಾ ಇರ್ಬೋದು ರೈನ್ಬೋ ಥೀಮ್ ಕಲರ್ ಅಲ್ಲಿ ನಾವು ನಿಂತಿದ್ವಿ. ವೈಲೆಟ್ ಒಂದು ಮಿಸ್ ಆಗಿತ್ತು. ನಂತರ ಒಂದು ಔಸಿ ಗೇಮ್ ಅನ್ನ ಆಡಿ ಬಿಲ್ ಪೇ ಮಾಡಿ ನಾವು ಅಲ್ಲಿಂದ ಹೋಗ್ತಾ ಇರೋದು ಡ್ರೈ ಫ್ರೂಟ್ಸ್ ಅಂಗಡಿಗೆ ಹೋಗ್ತಾ ಇದೀವಿ. ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲಿ ಕೆಲವೊಂದು ಆಫರ್ ಇತ್ತು. ಸೊ ಹಾಗಾಗಿ ಡ್ರೈ ಫ್ರೂಟ್ಸ್ ಅಂಗಡಿಗೆ ಹೋಗೋಣ ಅಂತ ಹೋಗಕ್ಕೆ ಹೊರಟ್ವಿ. ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಯ್ತು. ಸ್ವಲ್ಪ ಮಳೆ ನಿಂತ ಮೇಲೆ ಮತ್ತೆ ಎಲ್ಲರಿಗೂ ಬಾಯ್ ಹೇಳಿದ್ವಿ. ಸೊ ಕೆಲವರು ಬೇಗ ಹೋಗ್ಬೇಕಾಗಿತ್ತು, ಅವರು ಹೋದ್ರು. ಮತ್ತೆ ನಾವು ಕೆಲವರು ಡ್ರೈ ಫ್ರೂಟ್ಸ್ ತರೋಣ ಅಂತ ಡ್ರೈ ಫ್ರೂಟ್ಸ್ ಅಂಗಡಿಗೆ ಹೋಗಿದ್ವಿ. ಹೊಸದಾಗಿ ಓಪನ್ ಆಗಿತ್ತು. ಸೊ ಅದು ತುಂಬಾ ವೆರೈಟಿ ಆಫ್ ಡ್ರೈ ಫ್ರೂಟ್ಸ್ ಇತ್ತು ಇಲ್ಲಿ. ನಾನು ಇಲ್ಲಿ ಕೆಲವೊಂದು ಡ್ರೈ ಫ್ರೂಟ್ಸ್ ಅನ್ನ ಪರ್ಚೇಸ್ ಮಾಡಿದೆ. ಹಾಗೆ ಫ್ರೆಂಡ್ಸ್ ಸಹ ಎಲ್ಲ ಪರ್ಚೇಸ್ ಮಾಡಿದ್ರು. ಮತ್ತೆ ಇಲ್ಲಿ ನಿಮ್ಗೆ ಪ್ಯೂರ್ ಆಯಿಲ್ ಎಲ್ಲ ಸಿಗುತ್ತೆ. ನಂತರ ಎಲ್ಲ ಫೈನಲ್ ತಗೊಂಡಾದ್ಮೇಲೆ ಬಿಲ್ಲಿಂಗ್ ಅನ್ನ ಮಾಡಿಸಿದ್ವಿ. ಸೊ ಹೋಗಿದಂತ ಎಲ್ಲ ಫ್ರೆಂಡ್ಸ್ ಸಹ ಡ್ರೈ ಫ್ರೂಟ್ಸ್ ಅನ್ನ ತಗೊಂಡ್ವಿ. ನೋಡ್ತಾ ಇರ್ಬೋದು ಎಲ್ಲರೂ ಸಹ ಫುಲ್ ಶಾಪಿಂಗ್ ಅನ್ನ ಮಾಡ್ಕೊಂಡು
ಅದಾದ್ಮೇಲೆ ಅಲ್ಲಿಂದ ನಾವು ಪ್ಲಾನ್ ಮಾಡ್ಕೊಂಡು ಐಸ್ ಕ್ರೀಮ್ ತಿನ್ನೋಣ ಅಂತ ಹೋದ್ವಿ. ಸೊ ನಾವು ಹೋಗಿದ್ದು ಶಾಂತಲಾ ಐಸ್ ಕ್ರೀಮ್ಗೆ. ಸೊ ನಾವು ಜ್ಯೂಸ್ನ ತಗೊಂಡ್ವಿ, ಕೆಲವರು ಐಸ್ ಕ್ರೀಮ್ ಅನ್ನ ತಗೊಂಡ್ರು. ಸೊ ಈ ರೀತಿಯಾಗಿ ನಾವು 4ನೇ ಚುಕ್ಕಿಯನ್ನ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಹೋಪ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಅಂಡ್ ಬಾಯ್.